ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಅಲಸಂದಿಲಿಂದ ಒಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಆ ಸಬಕ್ಸಿ ಸೊಪ್ಪು ಹಾಕಿ ಇದು ನೋಡಿ, ಈ ಲೋಟಲಿಂದ ನಾನು ಒಂದು ಲೋಟ ಅಲಸಂದೆ ಹಾಕೊಂಡಿದ್ದೀನಿ. ಒಂದು 3 ವಿಸಲ್ ಕೂಗಿಸ್ಕೊಂತ ಇದ್ದೀನಿ. ನಾನು ನೋಡ್ತಾ ಇರ್ಬೋದು, ಅಲಸಂದೆ 3 ವಿಸಲ್ ಕೂಗ್ಸೋಣ. ಇದರಿಂದ ಒಂದು ಲೋಟ ತೊಗೊಂಡಿದ್ದೀನಿ. ನಾನು ಅಲಸಂದೆ ಪಲ್ಯ ಮಾಡೋಕೆ ನಾನು ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಪಾತ್ರೆ ಕಾದ ಇದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಸಬಕ್ಸಿ ಸೊಪ್ಪು 2 ಕಟ್ಟು ತೊಗೊಂಡಿದ್ದೀನಿ. ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ಇದೆ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ನೋಡಿ, ಒಂದು 4 ಒಣಮೆಣಸಿನ್ಕಾಯಿ ಹಾಕೋಣ. ನಾನು ಮೀಡಿಯಮ್ ಸೈಜು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರಿಗೆ ಒಂದು 2 ಎಸಳು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಬೇರೆ ಮೂರಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈರುಳ್ಳಿ ಎಲ್ಲ ನೀಟಾಗಿ ಈಗ ನೋಡ್ತಾ ಇರ್ಬೋದು. ಚೆನ್ನಾಗಿ ಫ್ರೈ ಆಗಿತ್ತು. 1 ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಿ. ಈ ಸಬಕ್ಸಿ ಸೊಪ್ಪು ಏನೈತೆ, ಈ ಸಬಕ್ಸಿ ಸೊಪ್ಪು ಹಾಕೋಣ. ಈಗ ಬೇಕಂದ್ರೆ ನೀವು ಒಣಮೆಣಸಿನ್ಕಾಯಿ ಹಾಕಿ ಮಡ್ಕೋಬೋದು. ಹಸಿಮೆಣಸಿನ್ಕಾಯಿ ಬದಲು ನಾನು 2 ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಚೆನ್ನಾಗಿ ಫ್ರೈ ಮಾಡೋಣ. ಈಗ ಈ ಸದ್ಯಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಸ್ವಲ್ಪ ಉಪ್ಪು ಬೇಕಂದ್ರೆ ಆಮೇಲೆ ಹಾಕಿ ನಾನು ಸಾಕು. ಚೆನ್ನಾಗಿ ಫ್ರೈ ಮಾಡೋಣ. ಸಿಮ್ಮಲ್ಲೇ ಇಟ್ಟು ಇದನ್ನು ಸೊಪ್ಪು ಬೆಳೆಸ್ಬೇಕಾಗತ್ತೆ. ಯಾಕಂದರೆ ನೀರು ಏನೇ ಆಗ್ತಾಯಿಲ್ಲ. ಇದೇ ನೀರು ಬಿಟ್ಕೊತ ಇದೆಯಲ್ವ, ಅದೇ ನೀರಲ್ಲಿ ಇದು ಬೆನಿಬೇಕು ಸೊಪ್ಪೆಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಅರಿಶಿನ ಎಲ್ಲ ನೀಟಾಗಿ ಒಣಗಿದ ಥರ ಕಲಸಿ 1 ನಿಮಿಷನ ಚೆನ್ನಾಗಿ ಇಟ್ಬಿಡೋಣ. ಇದೇ ನೀರಿನಲ್ಲೇ ಸಿಮ್ಮಲ್ಲಿ ಇಟ್ಬಿಡೋಣ. ಚೆನ್ನಾಗಿ ಬೆಣ್ಕೊಂತಾರೆ. ನಾವು ಆಮೇಲೆ ಏನು ಅಲಸಂದಿ ಒಂದು 4 ವಿಸಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ವಿ. ಅದನ್ನೇ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂದು ಚಪಾತಿಗೆ ಆಗಿರ್ಬೋದು, ರೊಟ್ಟಿಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತದೆ ಈ ಪಲ್ಯ. ನೋಡಿ ಎಷ್ಟು ಪಲ್ಯ, 2 ಕಟ್ಟು ಪಲ್ಯ ತೊಗೊಂಡಿದ್ವಿ. ಎಷ್ಟಾಗಿದೆ. ಈಗ ಮುಚ್ಚಿಟ್ಬಿಡೋಣ ಒಂದು 2 ನಿಮಿಷ. ನೋಡಿ ಫ್ರೆಂಡ್ಸ್, 2 ನಿಮಿಷ ಬಿಟ್ಟಿದ್ದೀವಿ. ತೆಗೆದು ನೋಡೋಣ. ಸಬಕ್ಸಿ ಸೊಪ್ಪು ತುಂಬಾ ಸ್ಮೆಲ್ ಜಾಸ್ತಿ, ಘಮ ಘಮ ಅಂತ ಇರ್ತೈತೆ. ನೋಡಿ ಇಷ್ಟ ಆಗಿದೆ ಅಲ್ಲವ. ಈಗ ಚೆನ್ನಾಗಿ ನೀರೇನು ಹಾಕೋದು ಬೇಕಾಗೋದಿಲ್ಲ. ನಾವು ಅದೇ ನೀರಲ್ಲಿ ನೀರು ಬಿಟ್ಕೊತಾ ಇದೆ ಅಲ್ವ ಸೊಪ್ಪು ತೊಳೆದ ಮೇಲೆ, ಅದೇ ನೀರಲ್ಲಿ ನಾವು ಬೆನೆಸ್ಬೇಕಾಗ್ತದೆ. ನೋಡಿ, ಒಂದು ಲೋಟ ನಾನು ಅಲಸಂದೆ ತೊಗೊಂಡು ಒಂದು 4 ವಿಸಲ್ ಹಾಕೊಂಡಿದ್ನಲ್ವ, ಉಪ್ಪು ಹಾಕಿ ನಾನು ವಿಸಲ್ ಹಾಕೊಂಡಿದ್ದೀನಿ. ನೀವು ಹೆಂಗಂದ್ರೆ ಮಾಡ್ಬೋದು. ನೋಡಿ ಇಷ್ಟು ಈಗ ಹಾಕ್ತಾಯಿದ್ದೀನಿ ಬೆಳೆಸಿದ್ದು. ಇನ್ನೂ ಸ್ವಲ್ಪ ಸೊಪ್ಪು ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರ್ತದೆ. ನನ್ನ ಮನೇಲಿ 2 ಕಟ್ಟಿಟ್ಟು ಮಾಡಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಅಲಸಂದೆ ಸೂಪರಾಗಿರ್ತೈತೆ. ಇದು ಮಿಕ್ಸ್ ಮಾಡಿದರೆ ಸಬಕ್ಸಿ ಸೊಪ್ಪು ಹಾಕಿದರೆ, ಸಬಕ್ಸಿ ಸೊಪ್ಪು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಬೋದು. ನಾನು ಹಾಕ್ತೀನಿ ಕಾಯಿ ತುರಿ. ನಾವು ಯಾಕಂದರೆ ಈಗ ಸೊಪ್ಪಿಗೆ ಉಪ್ಪು ಹಾಕಿದ್ದೀವಿ, ಇದಕ್ಕೆ ಉಪ್ಪು ಹಾಕಿ ನಾವು ಬೆನೆಸ್ಕೊಂಡಿದ್ದೀವಿ. ನಾವು ಉಪ್ಪು ನೋಡ್ಕೊಂಡು ನಾವು ಈಗ ಉಪ್ಪು ಹಾಕ್ಕೋಬೋದು. ಈಗ ಒಂದು 2 ನಿಮಿಷ ನಾವು ಇದನ್ನ ನೀರು ಅಂಶದೆಲ್ಲ ಹೋಗಲಿ ಮುಚ್ಚಾಕ್ಬಿಡೋಣ. 1 ನಿಮಿಷ ಮುಚ್ಚಾಕ್ಬಿಡೋಣ ಸಾಕು. ಆಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊತೀವಲ್ಲ, ಆ ಕಾಯಿ ತುರಿ ಹಾಕಿ ನಾನು ನೋಡಿ 2 ನಿಮಿಷ ಆಗಿದೆ. ತೆಗೆದು ನೋಡೋಣ. ಸೂಪರಾಗಿದೆ ನೋಡಿ, ಎಲ್ಲ ನೀರೆಲ್ಲ ಹೋಗಿದೆ. ತುಂಬ ಸಿಂಪಲ್ ಇದು ಮಾಡ್ತೀನಿ. ಅದು ಸೊಪ್ಪು ಕೂಡ ಬೇಕಂದ್ರೆ ನೀವು 1-2 ವಿಸಲ್ ಹಾಕಿ ಸೊಪ್ಪು ಕೂಡ ಅದ್ರಾಗ ಬೆಳೆಸ್ಕೋಬೋದು. ಚೆನ್ನಾಗಿರಲ್ಲ, ಫುಲ್ಲು ಮೆತ್ತಗಾಗ್ಬಿಡ್ತಾ ಇದೆ. ಅದಕ್ಕೋಸ್ಕರ ನಾನೀಗ ಫ್ರೈ ಮಾಡೋಕೆ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬೇಕಂದ್ರೆ ನೀವು ಸೊಪ್ಪು ತೊಗೊಂಡು ಮಾಡ್ಕೋಬೋದು. ನಾನೀಗ ಹಸಿ ಕೊಬ್ಬರಿ ಹಾಕ್ಕೋಬೋದು, ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು. ನಾನು ಒಣ ಕೊಬ್ಬರಿ ನಾನು ಮಿಕ್ಸಿ ಮಾಡಿ ಸಣ್ಣಾಗಿ ನೋಡಿ ಎಷ್ಟು ನೈಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕ್ತಾಯಿದ್ದೀನಿ ನಾನೀಗ. ಈಗ ಬೇಕಂದ್ರೆ ಹಸಿ ಕೊಬ್ಬರಿ ಕೂಡ ಹಾಕ್ಯಾರಿ, ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಕೊಬ್ಬರಿ ಹಾಕಿದರೆ ಏನಪ್ಪ ಅಂದರೆ ಸ್ಮೆಲ್ಲು ಬೇಗ ಸ್ಮೆಲ್ ಬಂದುಬಿಡ್ತಾಯಿದೆ. ಅದಕ್ಕೋಸ್ಕರ ಚಳಿಗಾಲಕ್ಕೆ ಏನು ಅನಿಸಲ್ಲ. ಬಿಸಿಲುಗಾಲದಾಗೆ ನಾವು ಹಸಿ ಕೊಬ್ಬರಿ ಹಾಕಿದರೆ ಆಗಿಂದಾಗಲೇ ಮಾಡ್ಕೊಂಡು ತಿನ್ನಬೇಕಾಗ್ತಿತ್ತು. ಸಾಯಂಕಾಲವರೆಗೆ ಇಡೋಕ್ಕಾಗಲ್ಲ.
ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂತು. ಏನಿಲ್ಲ, ಈಗ ಒಂದು ಸೆಕೆಂಡ್ ಮುಚ್ಚಿಟ್ಬಿಟ್ರೆ ನಾನು ಉಪ್ಪು ನೋಡ್ತೀನಿ. ಈಗ ಒಂದು ತೊಗೊಂಡು ಎಲ್ಲ ಕರೆಕ್ಟಾಗಿದೆ, ಏನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸೆಕೆಂಡ್ ಮುಚ್ಚಿಟ್ಬಿಟ್ರೆ ಈ ಕೊಬ್ಬರಿ ಎಲ್ಲ ನೀಟಾಗಿ ಹೊಂದ್ಕಿಲ್ಲಿ. ಒಂದು ಸೆಕೆಂಡ್ ಮುಚ್ಚಿ ಬಿಟ್ಬಿಡೋಣ, ಪಲ್ಯ ರೆಡಿ ಆಗಿಬಿಡ್ತದೆ. ನೋಡ್ತಾ ಇರ್ಬೋದು. ಒಂದು ಸೆಕೆಂಡ್ ಬಿಟ್ಟಿದ್ವಲ್ಲ, ತಗೊಂಡು ನೋಡೋಣ. ಈ ಪಲ್ಯ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ. ಈಗ ಸಾಕು, ಈಗ ಆಫ್ ಮಾಡಿಬಿಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪು ಅಲಸಂದಿ ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.